ಹಾಯ್ ಎಲ್ರಿಗೂ ನಮಸ್ಕಾರ. ಅಬಿಟಾಕ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಹೇಳ್ತಾ ಇವತ್ತು ನಾವು ಕನ್ನಡದ ಒಂದು ಗ್ರೇಟ್ ಕಲ್ಟ್ ಕ್ಲಾಸಿಕ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದೀವಿ. ಅವತ್ತು ಮಾಡಿರುವಂತಹ ಸಿನಿಮಾ ಕನ್ನಡದಲ್ಲಿ ಮತ್ತಿನ್ಯಾವತ್ತು ಅಂತ ಸಿನಿಮಾನೇ ಬರ್ಲಿಲ್ಲ. ಅಂತಹ ಒಂದು ಗ್ರೇಟ್ ಕತೆ ಇರುವಂತಹ ಒಂದು ಸಿನಿಮಾ ಅಂದ್ರೆ ಅದು ಭೂತಯ್ಯನ ಮಗ ಅಯ್ಯು. ಈ ಸಿನಿಮಾದ ಬಗ್ಗೆ ಇವತ್ತಿನ ಜನರೇಷನ್ ನ ಎಷ್ಟೋ ಹುಡುಗರಿಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಭೂತಯ್ಯನ ಮಗ ಅಯ್ಯು ಸಿನಿಮಾದ ಬಗ್ಗೆ, ಆ ಸಿನಿಮಾದ ಕತೆ ಮತ್ತು ಎಕ್ಸಿಕ್ಯೂಷನ್ ಬಗ್ಗೆ ಮತ್ತು ಅದರ ಗ್ರೇಟ್ನೆಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಭೂತಯ್ಯನ ಮಗ ಅಯ್ಯು, ವಿಷ್ಣುವರ್ಧನ್ ಹಾಗೂ ಲೋಕೇಶ್ ಅವರು ಆಕ್ಟ್ ಮಾಡಿರುವಂತಹ ಈ ಸಿನಿಮಾ 1974ರಲ್ಲಿ ರಿಲೀಸ್ ಆಗುತ್ತೆ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಕನ್ನಡದ ಒಬ್ಬ ಗ್ರೇಟ್ ಡೈರೆಕ್ಟರ್ ಸಿದ್ಲಿಂಗಯ್ಯ ಅವರು. ಬಂಗಾರದ ಮನುಷ್ಯ, ಮೇಯರ್ ಮುತ್ತಣ್ಣ, ಈ ರೀತಿ ಗ್ರೇಟ್ ಸಿನಿಮಾಗಳನ್ನ ಮಾಡಿರುವಂತಹ ಡೈರೆಕ್ಟರ್ ಇವರು. ಇನ್ನು ಪ್ರೊಡ್ಯೂಸರ್ಸ್ 4 ಜನ ಸೇರಿ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ವೈಯಾರಿ ಅನ್ನುವಂತ ಒಂದು ಕಾದಂಬರಿಯಿಂದ ಗೋರೂರು ರಂಗಸ್ವಾಮಿ ಅವರು ಈ ಕಥೆಯನ್ನ ತಗೊಂಡು ಈ ಸಿನಿಮಾ ಕಥೆನ ಬರೆದಿದ್ದಾರೆ. ಮತ್ತು ಹುಣಸೂರು ಕೃಷ್ಣಮೂರ್ತಿ ಅವರು ಈ ಸಿನಿಮಾಗೆ ಸಂಭಾಷಣೆ ಬರೆದಿದ್ದಾರೆ. ಚಿ ಉದಯಶಂಕರ್ ಹಾಗೂ RN ಜಯಗೋಪಾಲ್ ಮತ್ತು ವಿಜಯ ನರಸಿಂಹ ಅವರು ಈ ಸಿನಿಮಾದ ಹಾಡುಗಳನ್ನ ಬರೆದಿದ್ದಾರೆ. ಮತ್ತು ಈ ಸಿನಿಮಾಗೆ ಮ್ಯೂಸಿಕ್ ಅನ್ನು GK ವೆಂಕಟೇಶ್ ಅವರು ಮಾಡಿದ್ದಾರೆ. ಸೊ ಈ ಸಿನಿಮಾ ಭೂತಯ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ಮೇಲೆನೆ ಕಂಪ್ಲೀಟ್ ಸಿನಿಮಾ ನಡೆಯೋದು. ಸೊ ನಿಮಗೆ ಟೈಟಲ್ ಕಾರ್ಡ್ ಇಂದಾನೆ ಈ ಭೂತಯ್ಯ ಹೇಗೆ, ಅವನ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗೆ, ಅವನ್ ಹೇಗ್ ವರ್ತಿಸ್ತಾನೆ, ಅವನ ನಡವಳಿಕೆ ಹೇಗೆ ಅನ್ನೋದನ್ನ ನಿಮಗೆ ಸ್ಟಾರ್ಟಿಂಗ್ ಟೈಟಲ್ ಕಾರ್ಡ್ ಇಂದಾನೆ ತೋರ್ಸೋಕೆ ಶುರು ಮಾಡ್ತಾರೆ. ಟೈಟಲ್ ಕಾರ್ಡ್ ಇಂದಾನೆ ಆಡಿಯನ್ಸ್ ನ ಅವಾಗಿನ ಕಾಲದಲ್ಲೇನೆ ಪ್ರಿಪೇರ್ ಮಾಡ್ತಾ ಇದ್ರು. ಸೊ ಈ ಸಿನಿಮಾದ ಹೆಸರಾಗ್ಲಿ ಅಥವಾ ಈ ಸಿನಿಮಾದ ಕತೆ ಆಗ್ಲಿ ಇದೆಲ್ಲವೂ ಭೂತಯ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ಮೇಲೆನೆ ಆಲ್ಮೋಸ್ಟ್ ಹೋಗುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಸೀನ್ ಗಳಲ್ಲಿನೆ ಭೂತಯ್ಯ ಹೇಗೆ ಅನ್ನೋದನ್ನ ಬಹಳಷ್ಟು ಸೀನ್ಸ್ ಗಳಲ್ಲಿ ಜನಕ್ಕೆ ಅವನ ಬಗ್ಗೆ, ಅವನ ಕ್ಯಾರೆಕ್ಟರ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತಾರೆ. ಓಪನಿಂಗ್ ಸೀನ್ಸ್ ಅಲ್ಲಿನೇ ಭೂತಯ್ಯ ಎಷ್ಟು ಕೆಟ್ಟವನು, ಅವನು ಸಾಲ ಕೊಟ್ಟಿರೋರ ಹತ್ರ ಹೇಗ್ ನಡ್ಕೊಳ್ತಾನೆ, ಅವನಿಗೆ ದುಡ್ಡಿನ ಮೇಲೆ ಎಷ್ಟು ಆಸೆ ಇದೆ, ರೋಡ್ ಅಲ್ಲಿ ಚಪ್ಲಿ ಹೊಲಿಯೋನಿಗೆ ಕೊಡೋ ದುಡ್ಡಿಂದ ಹಿಡಿದು ಮನೆಗೆ ಸೊಸೆಯ ಅಣ್ಣ ಬಂದು ಊಟ ಮಾಡ್ತಿರ್ತಾನೆ. ಸೊ ಈ ಭೂತಯ್ಯ ಮಧ್ಯದಲ್ಲಿ ಹೋಗಿ ಅವನ್ನ ಎದ್ದಳಿಸಿದ್ರಿಂದ ಹಿಡಿದು ಅವನಿಗೆ ಊಟ ಹಾಕಿದ್ದಕ್ಕೆ ಸೊಸೆನ ಬೈಯುವಂತ ಒಂದು ಕ್ಯಾರೆಕ್ಟರ್ ಈ ಭೂತಯ್ಯಂದು. ಮತ್ತು ಊರವರೆಲ್ಲ ಸೇರಿ ಬೈಕೊಳ್ಳೋ ಅಂತ ಒಂದು ಕ್ಯಾರೆಕ್ಟರ್ ಈ ಭೂತಯ್ಯಂದು. ಭೂತಯ್ಯನ ಕ್ಯಾರೆಕ್ಟರ್ಗೆ ಒಂದು ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಅಂದ್ರೆ ಅದು ದೇವಯ್ಯ. ಭೂತಯ್ಯ ಎಷ್ಟು ಶ್ರೀಮಂತನೋ ದೇವಯ್ಯ ಅಷ್ಟು ಬಡವ. ಭೂತಯ್ಯ ಎಷ್ಟು ಕೆಟ್ಟನೋ ದೇವಯ್ಯ ಅಷ್ಟು ಒಳ್ಳೆಯವನಾಗಿರ್ತಾನೆ. ವಿಷ್ಣುವರ್ಧನ್ ಅವರ ತಂದೆ ಕ್ಯಾರೆಕ್ಟರ್ ಈ ದೇವಯ್ಯ. ಸೊ ಈ ದೇವಯ್ಯ ಕ್ಯಾರೆಕ್ಟರ್ ಹೇಗೆ, ಇದು ಎಷ್ಟು ಒಳ್ಳೆಯ ಕ್ಯಾರೆಕ್ಟರ್ ಅನ್ನೋದನ್ನ ನಮಗೆ ಒಂದೇ ಸೀನ್ ಅಲ್ಲಿನೇ ತೋರಿಸ್ಕೊಡ್ತಾರೆ. ಸೊ ಈ ರೀತಿ ಒಂದೊಂದೇ ಕ್ಯಾರೆಕ್ಟರ್ ನ ರಿವೀಲ್ ಮಾಡ್ತಾ ಬರ್ತಿರ್ತಾರೆ. ಈ ಕ್ಯಾರೆಕ್ಟರ್ ರಿವೀಲಿಂಗ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇವಾಗಿಂದಲ್ಲ, 50 ವರ್ಷದ ಹಿಂದೆನೆ ಈ ಕ್ಯಾರೆಕ್ಟರ್ ರಿವೀಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ನೆಕ್ಸ್ಟ್ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಅಂದ್ರೆ ಅದು ಭೂತಯ್ಯನ ಮಗ ಅಯ್ಯು. ಸೊ ಈ ಅಯ್ಯು ಕ್ಯಾರೆಕ್ಟರ್ ನ ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ, ಅಯ್ಯು ಊರಿಗೆನೆ ನಂಬರ್ 1 ಸ್ವಿಮ್ಮರ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇದನ್ನ ಜಸ್ಟ್ ಹಾಗೇನೆ ಇಂಟ್ರೊಡ್ಯೂಸ್ ಮಾಡಲ್ಲ, ಅಂದ್ರೆ ಆ ಕೆರೆ ಆಗ್ಲಿ ಆ ಹೊಳೆ ಆಗ್ಲಿ ಅಲ್ಲಿ ಅಯ್ಯುನ ಸ್ವಿಮ್ ಮಾಡ್ತಿರೋದನ್ನ ತೋರಿಸ್ತಾರೆ. ಆದ್ರೆ ಈ ಸ್ವಿಮ್ಮಿಂಗು ಮುಂದೆ ಸಿನಿಮಾದಲ್ಲಿ ಒಂದ್ ಪಾಯಿಂಟ್ ಅಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಮುಂಚೆನೆ ಆಡಿಯನ್ಸ್ ನ ಪ್ರಿಪೇರ್ ಮಾಡ್ತಾರೆ, ಈ ಅಯ್ಯು ಅನ್ನೋನು ಊರಿಗೆನೆ ನಂಬರ್ 1 ಸ್ವಿಮ್ಮರ್ ಅಂತ ಹೇಳಿ. ಇನ್ನು ಈ ಸಿನಿಮಾದ ಇನ್ನೊಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದು ನಮ್ಮ ವಿಷ್ಣುವರ್ಧನ್ ಅವರು. ಅವರನ್ನ ಒಂದು ಎತ್ತಿನ ರೇಸ್ ಮೂಲಕ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ನೀವು ಈ ಸಿನಿಮಾದಲ್ಲಿ ನೋಡ್ಬೇಕಾಗಿರೋ ವಿಷಯ ಏನಂದ್ರೆ, ಇವತ್ತಿನ ತರ ಯಾವ್ದನ್ನು VFX ಬಳಸಿ ಅಥವಾ ಗ್ರಾಫಿಕ್ಸ್ ಬಳಸಿ ಮಾಡಿಲ್ಲ. ಇವತ್ತು ಒಂದು 40 ಜನನ ನಿಲ್ಸಿ ಒಂದು 400 ಜನ ಅಂತ ಹೇಳಿ VFX ಗ್ರಾಫಿಕ್ಸ್ ನ ಮಾಡ್ಬಿಡ್ತಾರೆ. ಆದ್ರೆ ಅವಾಗಿನ ಕಾಲಕ್ಕೆನೆ ಒಂದು ಎತ್ತಿನ ರೇಸ್ಗೋಸ್ಕರ ಎಷ್ಟೊಂದು ಎತ್ತುಗಳನ್ನ ತರಿಸಿದ್ದಾರೆ ಅನ್ನೋದನ್ನ ನೀವು ಈ ಸೀನ್ಸ್ ಅಲ್ಲಿ ನೋಡ್ತಾ ಹೋಗ್ಬೋದು. ಅಂದ್ರೆ ನಮ್ಮ ಕನ್ನಡದ ರಿಚ್ನೆಸ್ 50 ವರ್ಷಗಳ ಹಿಂದೆನೆ ಈ ಮಟ್ಟಕ್ಕೆ ಇತ್ತು. ಅಂಡ್ ಇನ್ನೊಂದು ವಿಷಯ ಏನಂದ್ರೆ, ಈ ಸಿನಿಮಾನ ಧರ್ಮಸ್ಥಳದ ಅಕ್ಕಪಕ್ಕದ ಕಡೆನೆ ಶೂಟ್ ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಧರ್ಮಸ್ಥಳ ದೇವಸ್ಥಾನನು ತೋರಿಸ್ತಾರೆ. 50 ವರ್ಷಗಳ ಹಿಂದೆ ಧರ್ಮಸ್ಥಳ ದೇವಸ್ಥಾನ ಹೇಗಿತ್ತು, ಅಲ್ಲಿನ ಅಕ್ಕಪಕ್ಕದ ಜಾಗ ಹೇಗಿತ್ತು, ಅದನ್ನ ನೋಡ್ಬೇಕು ಅನ್ನೋರು ಕೂಡ ಈ ಸಿನಿಮಾನ ನೋಡ್ಲೇಬೇಕು. ಈಗಿನ ಸಿನಿಮಾಗಳಲ್ಲಿ ಮೇನ್ ಕಾನ್ಫ್ಲಿಕ್ಟ್ಸ್ ನ ತುಂಬಾ ಗ್ರ್ಯಾಂಡ್ ಆಗಿ ತೋರಿಸ್ತಾರೆ, ಅಂದ್ರೆ ತುಂಬಾ ಫೋಕಸ್ಡ್ ಆಗಿ ತೋರಿಸ್ತಾರೆ, ಇದೇ ಮೇನ್ ಕಾನ್ಫ್ಲಿಕ್ಟ್ ಈ ಸಿನಿಮಾಗೆ ಅಂತ ಹೇಳಿ. ಆದ್ರೆ ಅವಾಗಿನ ಸಿನಿಮಾಗಳಲ್ಲಿ ಇದೇ ಮೇನ್ ಕಾನ್ಫ್ಲಿಕ್ಟ್ ಅನ್ನೋ ಐಡಿಯಾ ಕೂಡ ಬರಲ್ಲ. ಆ ರೀತಿ ಒಂದು ಫ್ಲೋ ಅಲ್ಲಿನೇ ಕಾನ್ಫ್ಲಿಕ್ಟ್ ನ ತಗೊಂಡು ಹೋಗ್ಬಿಡ್ತಾರೆ. ಅಂಡ್ ಅದೇ ರೀತಿ ಈ ಸಿನಿಮಾದಲ್ಲೂ ಆಗೋದು. ಊರಲ್ಲಿ ಒಂದು ಹೆಣ ಬಿದ್ದಿರುತ್ತೆ, ಆ ಸತ್ತಿರೋ ವ್ಯಕ್ತಿ ಭೂತಯ್ಯನಿಗೆ ದುಡ್ಡು ಕೊಡ್ಬೇಕಾಗಿರುತ್ತೆ. ಸೊ ಈ ವಿಷಯ ತಿಳ್ಕೊಂಡಿರುವಂತಹ ಭೂತಯ್ಯ ಇಮಿಡಿಯೇಟ್ ಆಗಿ ಆ ಸತ್ತಿರೋ ವ್ಯಕ್ತಿ ಜಾಗಕ್ಕೆ ಬರ್ತಾನೆ. ಅಲ್ಲಿ ಹೆಣ ಎತ್ತೋದಕ್ಕೆ ಅವನು ಬಿಡೋದಿಲ್ಲ, ತಕರಾರು ಮಾಡ್ತಾನೆ. ಇವ್ ನನಗೆ ದುಡ್ಡು ಕೊಡ್ಬೇಕು, ಸೊ ಇವ್ ನನಗೆ ದುಡ್ಡು ಕೊಟ್ಟ ಮೇಲೆ ನೀವು ಇಲ್ಲಿಂದ ಹೆಣನ ಎತ್ತಬಹುದು, ಅಲ್ಲಿವರೆಗೂ ಹೆಣನ ಎತ್ತೋ ಆಗಿಲ್ಲ ಅಂತೇಳಿ ಹೇಳ್ತಾನೆ. ಸೊ ಇದಕ್ಕೆ ದೇವ ಇದ್ಬಿಟ್ಟು ಇಲ್ಲ ಈ ರೀತಿ ಮಾಡಬೇಡಿ, ಹೆಣ ಎತ್ತೋದಕ್ಕೆ ಬಿಡಿ ದಯವಿಟ್ಟು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಭೂತಯ್ಯ ಏನ್ ಮಾಡ್ತಾನೆ, ಊರವರೆಲ್ಲ ನನ್ನ ಹತ್ರ ಆಲ್ರೆಡಿ ಸಾಲ ಮಾಡಿದ್ದಾರೆ, ಇನ್ನು ಉಳಿದಿರೋ ದೇವಯ್ಯ ಮಾತ್ರ
ಅದಕ್ಕೆ ಪ್ಲಾನ್ ಮಾಡಿ ದೇವಯ್ಯನಿಗೆ ಹಾಗಾದ್ರೆ ದುಡ್ಡನ್ನ ನೀನ್ ಕೊಡ್ತೀಯಾ ಅಂತ ಹೇಳಿ ದೇವಯ್ಯ ಒಪ್ಕೊಳ್ಳೋ ಹಾಗೆ ಮಾಡ್ತಾನೆ. ಸೊ ದೇವಯ್ಯ ಆಯ್ತು ನಾನೇ ದುಡ್ಡನ್ನ ಕೊಡ್ತೀನಿ, ಬಟ್ ಈ ಹೆಣನ ಈಗ ತಗೊಂಡ್ ಹೋಗೋದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಅಲ್ಲಿ ಕಾನ್ಫ್ಲಿಕ್ಟ್ ಶುರು ಆಗ್ತಾ ಹೋಗುತ್ತೆ. ಅಂದ್ರೆ ಇವರಿಬ್ರ ನಡುವೆ ಅಲ್ಲಿ ಒಂದು ದುಡ್ಡಿನ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಭೂತಯ್ಯನಿಗೆ ಇಡೀ ಊರವರೆಲ್ಲ ನನ್ನ ಹಿಡಿತದಲ್ಲಿದ್ದಾರೆ, ಈಗ ಈ ದೇವಯ್ಯ ಒಬ್ಬ ನನ್ನ ಹಿಡಿತಕ್ಕೆ ಬಂದ್ರೆ ಇಡೀ ಊರೇ ನನ್ನ ಹಿಡಿತಕ್ಕೆ ಬರುತ್ತೆ ಅಂತ ಹೇಳಿ ಪ್ಲಾನ್ ಮಾಡಿ ಕೆಟ್ಟ ಆಸೆಯಿಂದ ದೇವಯ್ಯನ ಹತ್ರ ಪತ್ರ ಬರೆಸ್ಕೊಳ್ತಾನೆ. ಆದ್ರೆ ಇದಾದ್ಮೇಲೆ ಭೂತಯ್ಯ ಸ್ಟ್ರೋಕ್ ಆಗಿ ಸತ್ತು ಹೋಗ್ತಾನೆ. ಸೊ ಭೂತಯ್ಯನ ಸಾವಾದ್ಮೇಲೆ ಆಡಿಯನ್ಸ್ಗೆ ಒಂದು ಎಂಥ ಎಮೋಷನಲ್ ಡ್ರೈವ್ ನ ಮಾಡ್ತಾರೆ ಈ ಸಿನಿಮಾದಲ್ಲಿ ಅಂದ್ರೆ, ಭೂತಯ್ಯ ಸತ್ತೋಗಿರ್ತಾನೆ, ಇಡೀ ಊರಲ್ಲಿ ಯಾವೊಬ್ರು ಕೂಡ ಭೂತಯ್ಯನ ಹೆಣ ಎತ್ತೋದಕ್ಕೂ ಕೂಡ ಬರೋದಿಲ್ಲ. ಸೊ ಆಗ ಅಯ್ಯು ಒಬ್ಬನೇನೆ ಎತ್ತಿನ ಗಾಡಿಲಿ ಹಾಕೊಂಡು ಭೂತಯ್ಯನ ತಗೊಂಡ್ ಹೋಗ್ತಾ ಇರ್ತಾರೆ. ಆ ಒಂದು ಸೀನ್ ಹೇಗಿದೆ ಅಂತ ಹೇಳಿದ್ರೆ ಅದನ್ನ ಆಡಿಯನ್ಸ್ಗೆ ಒಂದು 2 ಮಿನಿಟ್ಸ್ ಆ ಸೀನ್ ಬರುತ್ತೆ, ಅದನ್ನ ನೋಡ್ತಾ ಇರೋ ಆಡಿಯನ್ಸ್ಗೆ ಎಂತಹ ಒಂದು ಲೈಫ್ ಲೆಸನ್ ಸಿಗುತ್ತೆ ಅಂದ್ರೆ, ನೋಡು ಒಬ್ಬ ಮನುಷ್ಯ ಕೆಟ್ಟವನಾಗಿದ್ರೆ ಹೇಗಿರುತ್ತೆ ಅವನ್ ಕೊನೆಗಾಲದಲ್ಲಿ ಅನ್ನೋದನ್ನ ಆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಭೂತಯ್ಯ ಸತ್ತೋದ್ಮೇಲೆ ಭೂತಯ್ಯನ್ಗೆ ಮತ್ತೆ ದೇವಯ್ಯಂಗೆ ಇರುವಂತಹ ಈ ದುಡ್ಡಿನ ಒಂದು ಒಪ್ಪಂದ ಏನಿರುತ್ತೆ ಅದು ಭೂತಯ್ಯನ ಮಗ ಅಯ್ಯುಗೆ ಮತ್ತು ದೇವಯ್ಯನ ಮಗ ಗುಳ್ಳ ಇವರಿಬ್ಬರ ನಡುವೆ ಆ ಒಪ್ಪಂದ ಬರುತ್ತೆ. ಅಂಡ್ ಆ ಒಪ್ಪಂದ ಇವರಿಬ್ಬರ ನಡುವೆ ಗಲಾಟೆಗಳಾಗೋದಕ್ಕೆ ಕಾರಣ ಆಗುತ್ತೆ. ಸೊ ಅಲ್ಲಿ ಇವರಿಬ್ಬರ ನಡುವೆ ಒಂದು ಫೈಟ್ ಸೀನ್ ಅನ್ನ ಕ್ರಿಯೇಟ್ ಮಾಡಿ, ಅಂದ್ರೆ ಭೂತಯ್ಯನ ಮಗ ಅಯ್ಯುಗೆ ಮತ್ತು ದೇವಯ್ಯನ ಮಗ ಗುಳ್ಳ ಇವರಿಬ್ಬರ ನಡುವೆ ಒಂದು ಫೈಟ್ ಸೀನ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಇಲ್ಲಿ ಅವಮಾನಕ್ಕೆ ಒಳಗಾಗಿರುವಂತ ಅಯ್ಯು, ಭೂತಯ್ಯನ ಮಗ ಅಯ್ಯು ಬಂದ್ಬಿಟ್ಟು, ಇಲ್ಲ ನಾನು ಕೋರ್ಟ್ ಮೆಟ್ಟಿಲ್ ಹೋಗ್ತೀನಿ, ಇವನಿಗೆ ಸರಿಯಾದ ಪಾಠ ಕಲಿಸ್ತೀನಿ ಅಂತ ಹೇಳಿ ದೇವಯ್ಯನ ಮಗ ಗುಳ್ಳನಿಗೆ ಅಂದ್ರೆ ವಿಷ್ಣುವರ್ಧನ್ ಮೇಲೆ ಅವರು ಕೇಸನ್ನ ಹಾಕ್ತಾರೆ. ಸೊ ಇದಕ್ಕೆ ಆಪೋಸಿಟ್ ಆಗಿ ಗುಳ್ಳಯ್ಯ ಕೂಡ ಅಯ್ಯು ಮೇಲೆ ಕೇಸನ್ನ ಹಾಕ್ತಾರೆ. ಇಬ್ರು ಕೋರ್ಟ್ಗೆ ಹೋಗ್ತಾರೆ, ಇಬ್ರು ಕೋರ್ಟ್ ಅಡ್ಡಾಡ್ತಾರೆ. ಸೊ ಇಲ್ಲಿ ಕೆಲವೊಂದು ಸೀನ್ ಗಳನ್ನ ತೋರಿಸ್ಕೊಟ್ಟಿದ್ದಾರೆ. ನೀವು ಕೋರ್ಟಿಗೆ ಅಡ್ಡಾಡಿದ್ರೆ ಎಷ್ಟು ಅಂದ್ರೆ ಒಂದು ಅವಾಗಿನ ಕಾಲದಿಂದಾನು ಹೇಳ್ತಾ ಬಂದಿದ್ದಾರೆ, ಏನೇ ಆಗೋಗ್ಲಿ ಕೋರ್ಟ್ ಮೆಟ್ಲು ಮಾತ್ರ ಹತ್ತಕ್ ಹೋಗ್ಬೇಡಿ, ಕೋರ್ಟ್ ಅನ್ನೋದು ತುಂಬಾ ಕೆಟ್ಟದು, ನಿಮ್ಮನ್ನ ಸುಸ್ತು ಮಾಡ್ಬಿಡುತ್ತೆ, ನಿಮ್ಮನ್ನ ಅಲ್ದಾಡ್ಸಿ ನಿಮ್ಮ ಚಪ್ಪಲಿ ಸೌದ್ರೂ ನಿಮ್ ಕೇಸ್ ಮುಗಿಯಲ್ಲ ಅಂತ ಹೇಳಿ ಅವಾಗಿಂದ ಜನ ಹೇಳ್ತಾನೆ ಬಂದಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಅಷ್ಟು ವರ್ಷದ ಹಿಂದೆನೆ ಕೋರ್ಟಿಗೆ ಹೋದ್ರೆ ಏನೇನಾಗುತ್ತೆ, ಎಷ್ಟು ನಷ್ಟ ಆಗುತ್ತೆ, ನೀವು ಎಂತ ಪರಿಸ್ಥಿತಿಯಿಂದ ಎಂತ ಪರಿಸ್ಥಿತಿಗೆ ಬಂದ್ಬಿಡ್ತೀರಾ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅಂಡ್ ಈ ಸಿನಿಮಾದಲ್ಲಿ ಇನ್ನೊಂದು ಎಫೆಕ್ಟಿವ್ ರೈಟಿಂಗ್ ಏನಂದ್ರೆ ಅದು ದೇವಯ್ಯನ ಸಾವು. ಸೊ ಈಗಾಗಲೇ ನಾವು ಭೂತಯ್ಯನ ಸಾವು ಬಗ್ಗೆ ಮಾತಾಡಿದ್ವಿ, ಅಂದ್ರೆ ಭೂತಯ್ಯ ಸತ್ತಾಗ ಇಡೀ ಊರಲ್ಲಿ ಒಂದು ಹೆಣ ಎತ್ತದಕ್ಕೂ ಕೂಡ ಯಾವೊಬ್ರು ಕೂಡ ಬರ್ಲಿಲ್ಲ ಅಂತ. ಆದ್ರೆ ಈಗ ದೇವಯ್ಯನ್ ಸಾವಾಗಿದೆ. ಆದ್ರೆ ಈ ದೇವಯ್ಯನ್ ಸಾವಾದಾಗ ಇಡೀ ಊರಿನ ಜನ ಎಲ್ಲ ಸೇರಿದ್ರು, ಸಾವಿರಾರು ಜನ ಸೇರಿರ್ತಾರೆ. ಸೊ ಇಲ್ಲಿ ಏನನ್ನು ಹೇಳ್ದಿಲ್ದಂಗೆ ಜಸ್ಟ್ ಒಂದು ಸೀನ್ ಬಿಲ್ಡಿಂಗ್ ಅಂದನೆ ನಮಗೆ ತುಂಬಾ ಚೆನ್ನಾಗಿ ಡಿಫ್ರೆನ್ಸ್ ನ ತೋರಿಸ್ತಾ ಹೋಗ್ತಾರೆ, ಒಂದು ಒಳ್ಳೆ ಲೈಫ್ ಲೆಸನ್ಸ್ ನ ತೋರಿಸ್ತಾ ಹೋಗ್ತಾರೆ. ಅಂದ್ರೆ ಮನುಷ್ಯ ಒಳ್ಳೆಯವನಾಗಿದ್ರೆ ಎಷ್ಟು ಜನ ಸೇರ್ತಾರೆ, ಕೆಟ್ಟವನಾಗಿದ್ರೆ ಎಷ್ಟು ಜನ ಸೇರ್ತಾರೆ. ಅಂಡ್ ಭೂತಯ್ಯ ನೋಡಿದ್ರೆ ಶ್ರೀಮಂತ, ದೇವಯ್ಯ ನೋಡಿದ್ರೆ ಬಡವ. ಆದ್ರೆ ಭೂತಯ್ಯ ತುಂಬಾ ಕೆಟ್ಟವನು, ಅದು ದೇವಯ್ಯ ತುಂಬಾ ಒಳ್ಳೆನು. ಅದೇ ಒಂದು ಕಾರಣಕ್ಕೆ ಭೂತಯ್ಯನಿಗೆ 4 ಜನ ಕೂಡ ಎತ್ತೋದಕ್ಕೆ ಬರೋದಿಲ್ಲ ಹೆಣನ, ಇಲ್ಲಿ ದೇವಯ್ಯನ ಎತ್ತೋದಕ್ಕೆ ಸಾವಿರಾರು ಜನ ಬಂದಿರ್ತಾರೆ. ಸೊ ಇದಾದ್ಮೇಲೆ ಕಥೆಯಲ್ಲಿ ಅಯ್ಯು ಮತ್ತೆ ಗುಳ್ಳನ ನಡುವೆ ದ್ವೇಷ ಬೆಳಿತಾನೆ ಹೋಗುತ್ತೆ. ಅದು ಯಾವ ಮಟ್ಟಕ್ಕೆ ಅಂದ್ರೆ ಒಬ್ರಿಗೊಬ್ರು ಕೊಲೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಅವರಿಬ್ರು ದ್ವೇಷ ನಡೀತಾನೆ ಇರುತ್ತೆ. ಸೊ ಹೀಗೆ ಅಯ್ಯು ಕೂಡ ಗುಳ್ಳನ ಸಾಯಿಸಕ್ ತಯಾರಾಗ್ತಾನೆ, ಗುಳ್ಳ ಕೂಡ ಅಯ್ಯುನ ಸಾಯಿಸೋದಕ್ಕೆ ತಯಾರಾಗ್ತಾನೆ. ಆದ್ರೆ ಅಲ್ಲೇ ಒಂದು ಎಫೆಕ್ಟಿವ್ ಸೀನ್ ಇದೆ. ಅಯ್ಯು ತನ್ನ ಹೆಂಡತಿ ಮಾತನ್ನ ಕೇಳಿ ಅಯ್ಯುನ ತಡೆದು ನಿಲ್ಸಿ ನೀವು ಹೋಗೋ ಹಾಗಿಲ್ಲ ಅಂತೇಳಿ ಒಂದಿಷ್ಟು ಪರಿವರ್ತನೆ ಮಾತುಗಳನ್ನ ಆಡಿದಾಗ ಅಯ್ಯು ಆ ಸ್ಥಳದಲ್ಲಿನೇ ಪರಿವರ್ತನೆಗೊಳ್ತಾನೆ. ಅವನು ಗುಳ್ಳನ ಕ್ಷಮಿಸೋದಕ್ಕೆ ರೆಡಿ ಆಗ್ತಾನೆ, ಹೋಗ್ಲಿ ಬಿಡು ಅಂತೇಳಿ. ಆದ್ರೆ ಗುಳ್ಳನ ದ್ವೇಷ ಅಲ್ಲಿ ನಿಲ್ಲೋದಿಲ್ಲ, ಯಾಕಂದ್ರೆ ಗುಳ್ಳ ತನ್ನ ತಂದೆನೆ ಕಳ್ಕೊಂಡಿರ್ತಾನೆ. ಸೊ ಗುಳ್ಳನಿಗೂ ಕೂಡ ಅವನ ಹೆಂಡತಿ ತುಂಬಾ ಒಪ್ಸೋದಕ್ಕೆ ಪ್ರಯತ್ನ ಪಡ್ತಾಳೆ, ಆದ್ರೆ ಗುಳ್ಳ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಸೊ ಇದಕ್ಕೆ ನಿರಾಕರಿಸ್ತಾನೆ ಇರ್ತಾನೆ, ಆ ದ್ವೇಷನ ಕಂಟಿನ್ಯೂ ಮಾಡ್ತಾನೆ ಇರ್ತಾನೆ. ಸೊ ಇದೇ ಕಾರಣಕ್ಕೆ ಗುಳ್ಳನ ಹೆಂಡತಿ ಹೋಗಿ ನೀರಿಗೆ ಹಾರ್ಬಿಡ್ತಾಳೆ, ನಾನ್ ಸಾಯ್ತೀನಿ ಅಂತ ಹೇಳಿ. ನೀರಿಗೆ ಹಾರಿದಾಗ ಊರಲ್ಲಿ ಅಂತ ಒಂದು ಹೊಳೆಯಲ್ಲಿ ಈಜುವಂತವ್ರು ಯಾರು ಇರ್ಲಿಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿನೇ ನಾನು ನಿಮಗೆ ಹೇಳಿದ್ದೆ, ಅಯ್ಯು ಮಾತ್ರನೇ ಇಡೀ ಊರಿಗೆ ಒಬ್ಬ ನಂಬರ್ 1 ಸ್ವಿಮ್ಮರ್ ಅಂತೇಳಿ. ಬಟ್ ಈಗ ಗುಳ್ಳನ ಹೆಂಡತಿ ನೀರಿಗೆ ಹಾರಿದಾಳೆ. ಈ ಕಡೆ ಅಯ್ಯುಗೂ ಗುಳ್ಳನಿಗೂ ತುಂಬಾ ದ್ವೇಷ. ಆದ್ರೂ ಅಯ್ಯು ಅದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ದಂಗೆ ನೀರಿಗೆ ಹಾರಿ ಗುಳ್ಳನ ಹೆಂಡತಿನ ಕಾಪಾಡ್ತಾನೆ. ಸೊ ಈ ಸೀನ್ ಅಲ್ಲಿ ಎಂತ ಒಂದು ಎಫೆಕ್ಟಿವ್ ರೈಟಿಂಗ್ ಇದೆ ಅಂದ್ರೆ, ಎಲ್ಲಾ ದ್ವೇಷಗಳಿಗಿಂತ ಎಲ್ಲ ಶತ್ರುತ್ವದಕ್ಕಿಂತ ಮನುಷ್ಯತ್ವನೇ ತುಂಬಾ ದೊಡ್ಡದು ಅನ್ನೋದನ್ನ ಈ ಸೀನ್ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಸಿನಿಮಾ ನಿಮಗೆ ಸೀನ್ ಟು ಸೀನ್ ಬರೇ ಒಂದು ಒಳ್ಳೆ ಸಂದೇಶಗಳನ್ನೇ ಕೊಡ್ತಾನೆ ಹೋಗ್ತಾ ಇರುತ್ತೆ.
ಅಯ್ಯು ಗುಳ್ಳನ ಹೆಂಡತಿನ ಕಾಪಾಡಿ ಅವನಲ್ಲಿರುವಂತಹ ಒಂದು ಶತ್ರುತ್ವನ ತೆಗೆದಾಕಿರ್ತಾನೆ. ಆದ್ರೆ ಇಲ್ಲಿ ಗುಳ್ಳ ಶತ್ರುತ್ವನ ಬಿಡೋದೇ ಇಲ್ಲ, ಇನ್ನು ಹೆಚ್ಚಿಸ್ತಾನೆ ಹೋಗ್ತಾನೆ, ಇನ್ನು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅದು ಯಾವ ಮಟ್ಟಕ್ಕೆ ಹೆಚ್ಚಿಸ್ತಾ ಇರ್ತಾನಂದ್ರೆ ಬರ್ತಾ ಬರ್ತಾ ನಮ್ ಕಣ್ಣಿಗೆ ಗುಳ್ಳನೇ ಕೆಟ್ಟವನಾಗಿ ಕಾಣ್ತಾ ಇರ್ತಾನೆ, ಬಟ್ ಅಯ್ಯು ನಮ್ ಕಣ್ಣಿಗೆ ಆಲ್ರೆಡಿ ಒಳ್ಳೆಯವನಾಗಿ ಕಾಣ್ತಾ ಇರ್ತಾನೆ. ಅಯ್ಯು ಒಳ್ಳೆಯವನ್ ಆದಷ್ಟೆಲ್ಲ ಗುಳ್ಳ ಕೆಟ್ಟವನ ಆಗ್ತಾನೆ ಇರ್ತಾನೆ. ಬಟ್ ಹೀಗೆ ಪರಿಸ್ಥಿತಿ ಗುಳ್ಳನಿಗೆ ಅಯ್ಯು ಮನೆಗೆನೆ ಹೋಗಿ ಕೆಲಸ ಮಾಡೋ ಹಾಗೆ ಮಾಡುತ್ತೆ. ಇದನ್ನೆಲ್ಲ ನೀವು ಸಿನಿಮಾದಲ್ಲಿನೇ ನೋಡ್ಬೇಕು. ಬಟ್ ಗುಳ್ಳ ಅಲ್ಲಿ ಹೋದ್ಮೇಲೂ ಕೂಡ ನಿಷ್ಠೆನೆ ಕಾಯ್ತಾನೆ, ನಿಯತ್ತಿಂದಾನೆ ಕೆಲಸ ಮಾಡ್ತಾನೆ. ತನ್ನ ಸ್ನೇಹಿತರೆ ಅಯ್ಯು ಮನೆಗೆ ಒಂದು ಈ ಅವನ ತೋಟಕ್ಕೆ ಕಳ್ತನ ಮಾಡೋದಕ್ಕೆ ಬರ್ತಾರೆ. ಆಗ ಗುಳ್ಳ ಅಲ್ಲಿ ಕೂಡ ನಿಯತ್ತನ ಮೆರಿತಾನೆ. ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ, ಅವನಿಗೆ ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ. ಇದನ್ನೆಲ್ಲ ನೋಡಿರೋಂಥ ಅಯ್ಯುಗೆ ಗುಳ್ಳನ ಮೇಲೆ ಒಂದು ಒಳ್ಳೆ ಮನ್ಸು ಬಂದಿರುತ್ತೆ. ಅಂದ್ರೆ ಅದೆಲ್ಲದನ್ನು ಮರ್ತು ಇವನ್ ಜೊತೆ ಚೆನ್ನಾಗಿರ್ಬೇಕನ್ನೋ ಮನೋಭಾವನೆ ಬಂದಿರುತ್ತೆ. ಆದ್ರೆ ಗುಳ್ಳ ಆಲ್ರೆಡಿ ತುಂಬಾ ಒಂದು ಶತ್ರುತ್ವದ ಒಂದು ಬೆಟ್ಟನೆ ಕಟ್ಕೊಂಡಿರ್ತಾನೆ ಮನ್ಸೊಳಗಡೆ. ಸೊ ಗುಳ್ಳ ಇದೇ ಶತ್ರುತ್ವನ ಮನ್ಸಲ್ಲಿ ಇಟ್ಕೊಂಡು ಒಂದಿನ ಊರವ್ರನ್ನೆಲ್ಲ ಸೇರಿಸಿ ಅಯ್ಯು ಮನೆಗೆ ಎಲ್ಲಾರನು ಕರ್ಕೊಂಡೋಗಿ ಅವನ ಮನೆಗೆ ಬೆಂಕಿ ಹಚ್ಚಿ ಇಡೀ ಮನೆನ ಲೂಟಿ ಮಾಡ್ಕೊಂಡು ಕರ್ಕೊಂಡ್ ಬರ್ತಾನೆ. ಮಾರನೇ ದಿನ ಪೊಲೀಸ್ ಬಂದು ಅಯ್ಯುಗೆ ನಿಮ್ ಮನೆಗೆ ಕಳ್ತನ ಆಗಿದೆ ಅಲ್ವಾ, ಸೊ ಆ ಕಂಪ್ಲೇಂಟ್ ಅನ್ನ ನಾನು ತಗೊಳಕ್ ಬಂದಿದ್ದೀನಿ ಅಂದಾಗ ಅಯ್ಯು ಇಲ್ಲ ಸ್ವಾಮಿ, ಊರ್ನವ್ರು ಯಾರು ಸಮೇತ ನಮ್ಮ ಮನೇಲಿ ಏನು ಕಳ್ತನ ಮಾಡಿಲ್ಲ, ಅವ್ರು ಯಾರೋ ಬೇರೆಯವ್ರು ಬಂದಿದ್ದು, ಈ ಊರಿನ ಜನ ಅಲ್ಲ ಅಂತ ಹೇಳಿ ಅಯ್ಯು ಅದೆಲ್ಲದನ್ನು ಸುಳ್ಳು ಹೇಳಿ ಆ ಊರ್ನವ್ರನ್ನ ಕಾಪಾಡ್ತಾನೆ. ಸೊ ಇಲ್ಲಿ ಮತ್ತೊಂದು ಎಮೋಷನಲ್ ಡ್ರೈವ್ ಆಗಕ್ ಶುರುವಾಗುತ್ತೆ. ಆಡಿಯನ್ಸ್ಗೆ ಅಯ್ಯು ಮೇಲೆ ಇನ್ನಷ್ಟು ಕನೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಈ ಗುಳ್ಳ ಅವರಿಗಾಗ್ಲಿ ಅಥವಾ ಊರಿನವ್ರಿಗಾಗ್ಲಿ ಇವ್ರಿಗೂ ಸಮೇತ ಅಯ್ಯು ಮೇಲೆ ಅಯ್ಯೋ ನಾವು ಎಂತ ತಪ್ಪು ಮಾಡ್ಬಿಟ್ವಲ್ಲ, ಇಷ್ಟೊಂದು ತಪ್ಪು ಮಾಡಿದ್ರು ಕೂಡ ಅಯ್ಯು ನಮ್ಮನ್ನ ಬಿಟ್ಕೊಡ್ದಿಲ್ದಂಗೆ ಪೊಲೀಸರಿಗೆ ಒಂದು ಚೂರು ಕೂಡ ತಿಳಿಸ್ಕೊಡ್ತಿಲ್ವಲ್ಲ ಅಂತ ಹೇಳಿ ಇಲ್ಲಿ ಒಂದು ಸಾಫ್ಟ್ ಕಾರ್ನರ್ ಎಲ್ಲರ ಮಧ್ಯೆ ಬೆಳೆಯಕ್ ಶುರುವಾಗುತ್ತೆ. ಅಂದ್ರೆ ಸಿನಿಮಾನ ಯಾವ ತರ ತಗೊಂಡ್ ಹೋಗ್ತಿದಾರ ಅಂತ. ಎಂತ ಒಂದು ಎಮೋಷನಲ್ ರೋಲರ್ ಕೋಸ್ಟರ್ ಅಲ್ವಾ. ಫಸ್ಟ್ ದ್ವೇಷ, ಆಮೇಲೆ ಸ್ನೇಹ, ಆಮೇಲೆ ಒಳ್ಳೆತನ, ಆಮೇಲೆ ಅಸೂಯೆ, ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದೆಂಥ ಬ್ಯೂಟಿಫುಲ್ ಸಿನಿಮಾ ಅವಾಗಿನ ಕಾಲಕ್ಕೆ ಮಾಡ್ಕೊಟ್ಟಿದ್ರು. ಅಂಡ್ ಈ ಸಿನಿಮಾದ ಇನ್ನೊಂದು ಮೇನ್ ಪಾಯಿಂಟ್ ಅಂದ್ರೆ ಅದು ಇದರ ಕ್ಲೈಮ್ಯಾಕ್ಸ್. ಅಂದ್ರೆ ಈ ಕ್ಲೈಮ್ಯಾಕ್ಸ್ ನ ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಒಂದು ಕ್ಲೈಮ್ಯಾಕ್ಸ್ ನ ಅವತ್ತಿನ ಕಾಲಕ್ಕೆ ಡಿಸೈನ್ ಮಾಡಿದ್ರು. ಅಯ್ಯು ತನ್ನ ಚಿಕ್ಕಮ್ಮನ ನೋಡೋದಕ್ಕೆ ಊರಿಗಂತ ಹೋದಾಗ ಊರಲ್ಲಿ ವಿಪರೀತ ಮಳೆ ಬರೋಕ್ ಶುರು ಆಗುತ್ತೆ. ಅಷ್ಟೊತ್ತಿಗಾಗ್ಲೇ ಅವರು ಮನೇನ ಕಳ್ಕೊಂಡು ಅವಳ ಹೆಂಡತಿ ಮಕ್ಕಳು ಈ ಕಟ್ಟೆ ಮನೇಲಿ ಇರ್ತಾರೆ. ಅಂದ್ರೆ ಹೊಳೆ ಹತ್ರ ಇರುವಂತಹ ಒಂದು ಕಟ್ಟೆ ಮನೆಯಲ್ಲಿ ಅವರಿಬ್ರು ಇರ್ತಾರೆ. ಅಯ್ಯು ಅವ್ರನ್ನ ಬಿಟ್ಟು ಊರಿಗೆ ಹೋಗಿರ್ತಾನೆ. ಈ ಟೈಮಲ್ಲಿ ವಿಪರೀತ ಮಳೆ ಬಂದು ಹೊಳೆ ತುಂಬಿಡುತ್ತೆ. ಹೊಳೆ ತುಂಬಿ ಮನೆ ತುಂಬಾ ನೀರ್ ನುಗ್ಗುತ್ತೆ. ಮನೆ ತುಂಬಾ ನೀರ್ ನುಗ್ದಾಗ ಇವರು ಹೆಂಡತಿ ಮಕ್ಕಳೆಲ್ಲ ಮೇಲ್ಗಡೆ ಹೋಗಿ ನಿಂತ್ಕೊಳ್ತಾರೆ. ಅದೇ ಸಮಯಕ್ಕೆ ಈಜೆ ಬರ್ದಿರುವಂತಹ ಒಂದು ಗುಳ್ಳ ಒಂದು ತೆಪ್ಪನ ತಗೊಂಡು ಅಂತ ಒಂದು ಹೊಳೆಯಲ್ಲಿ ಅಂತ ಒಂದು ರಭಸದಲ್ಲಿ ಅಯ್ಯುವಿನ ಫ್ಯಾಮಿಲಿನ ಕಾಪಾಡೋದಕ್ಕೆ ಬರ್ತಾನೆ. ಸೊ ಈ ಹಿಂದೆ ಅಯ್ಯು ಗುಳ್ಳನ ಹೆಂಡತಿನ ಕಾಪಾಡಿದ್ದ. ಅದೇ ಹೊಳೆಯಲ್ಲಿ ಬಿದ್ದು ಸಾಯ್ತಿರುವಂತಹ ಗುಳ್ಳನ ಹೆಂಡತಿನ ಅಯ್ಯು ಕಾಪಾಡಿರ್ತಾನೆ. ಈ ಬಾರಿ ಈಜೆ ಬರ್ದಿರುವಂತಹ ಗುಳ್ಳ ನೀರಿಗೆ ತೆಪ್ಪನ ತಗೊಂಡೋಗಿ ಅಂತ ಒಂದು ರಭಸದಲ್ಲಿ ಹೋಗಿ ಅಯ್ಯುವಿನ ಫ್ಯಾಮಿಲಿನ ಕೊನೆಗೂ ಕಾಪಾಡ್ತಾನೆ. ಸೊ ಇದರ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಈ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲೂ ಕೂಡ ಯಾವುದೇ VFX ಇಲ್ಲ, ಯಾವುದೇ ಕೂಡ CG ಇಲ್ಲ, ಎಲ್ಲದೂ ಸಮೇತ ರಿಯಲ್ ಶೂಟೇ ಮಾಡಿರೋದು. ಸೊ ಈ ರೀತಿ ಅಯ್ಯು ಮತ್ತೆ ಗುಳ್ಳನ ನಡುವೆ ಇರುವಂತಹ ದ್ವೇಷ ಅಲ್ಲಿಗೆ ಕೊನೆ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಕೊನೆಗೊಂದು ಮೆಸೇಜ್ ಬರುತ್ತೆ, ಕೂಡಿ ಬಾಳಿದರೆ ಸ್ವರ್ಗ ಅಂತ. ಅಂದ್ರೆ ಎಂತ ಒಂದು ಬ್ಯೂಟಿಫುಲ್ ಮೆಸೇಜ್ ಅಲ್ವಾ. ಇವತ್ತಿನ ಜನಕ್ಕೆ ನಾವು ಸುಮ್ನೆ ಆದ್ರಾಗ್ಲಿ ಗಲಾಟೆ ಮಾಡ್ಕೊಳ್ತಾ ಇರ್ತೀವಿ, ಕಿತ್ತಾಡ್ತಾ ಇರ್ತೀವಿ, ನಮ್ಮಲ್ಲೇ ದ್ವೇಷ ಬೆಳೆಸ್ಕೊಡ್ತಾ ಇರ್ತೀವಿ. ಚಿಕ್ಕ ಚಿಕ್ಕ ವಿಷಯಕ್ಕೆ ನಾವು ಯಾವ್ದನ್ನೋ ದೊಡ್ಡದ್ ಮಾಡ್ಕೊಂಡು ನಮ್ಮಲ್ಲೇ ಮನಸ್ತಾಪನ ಬೆಳೆಸ್ತಾ ಹೋಗ್ತೀವಿ. ಆದ್ರೆ ನಾವೆಲ್ಲರೂ ಕೂಡಿ ಬಾಳಿದ್ರೇನೆ ಸ್ವರ್ಗ ಅನ್ನೋಂಥ ಮೆಸೇಜ್ ನ ಈ ಸಿನಿಮಾದಲ್ಲಿ ಅವತ್ತಿನ ಕಾಲಕ್ಕೇನೆ ಕೊಟ್ಟಿದ್ರು. ಅಂದ್ರೆ ಈ ಸಿನಿಮಾದಲ್ಲಿ ಪ್ರತಿ ಪಾತ್ರನೂ ಕಥೆನ ಹೇಳುತ್ತೆ, ಪ್ರತಿಯೊಂದು ಸನ್ನಿವೇಶನೂ ಕಥೆನ ಹೇಳುತ್ತೆ, ಪ್ರತಿಯೊಂದು ಸಂಭಾಷಣೆನೂ ಕಥೆನೇ ಹೇಳುತ್ತೆ. ಬರೀ ಕತೆ ಕತೆ ಕತೆ. ಸೊ ಈ ರೀತಿನೇ ಈ ಸಿನಿಮಾ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಅದಕ್ಕೆ ಈ ಸಿನಿಮಾ ಅಷ್ಟರ ಮಟ್ಟಿಗೆ ಗೆದ್ದಿದ್ದು ಮತ್ತು ಇಷ್ಟು ವರ್ಷ ಆದ್ರೂ ಕನ್ನಡ ಇಂಡಸ್ಟ್ರಿಲಿ ಒಂದು ಎವರ್ ಗ್ರೀನ್ ಸಿನಿಮಾ ಆಗಿ ನಿಂತಿದ್ದು. ಸೊ ಈ ಸಿನಿಮಾನ ಇನ್ನು ಯಾರ್ಯಾರು ನೋಡಿಲ್ಲ ಅವರೆಲ್ಲ ಯೂಟ್ಯೂಬ್ ಅಲ್ಲಿನೇ ಸಿಗುತ್ತೆ, ಈಗ್ಲೇ ನೋಡಿ. ಮತ್ತು ಈ ಸಿನಿಮಾನ ಆಲ್ರೆಡಿ ನೋಡಿದೀವಿ ಅಂದವರು ನೀವ್ ಯಾವಾಗ ನೋಡಿದ್ರಿ ಮತ್ತೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.